ಹಾಯ್ ಫ್ರೆಂಡ್ಸ್, ವರದಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವ ಮಾಡುವ ನಮಸ್ಕಾರಗಳು. ಇಂಡಿಯನ್ ನೇವಿಯಿಂದ ಬಂದಿರತಕ್ಕಂಥ ಒಂದು ಪೋಸ್ಟ್ ಬಗ್ಗೆ ನಾನೀಗ ತಿಳಿಸೋಕೆ ಹೋಗ್ತಿದ್ದೀನಿ. ಯಾವುದೇ ರೀತಿಯಾಗಿ ಟೈಮ್ ವೇಸ್ಟನ್ನು ಮಾಡದೆ ಇನ್ಫಾರ್ಮೇಷನ್ ಕಡೆ ಹೋಗ್ತಾ ಇರೋಣ. ಇಂಡಿಯನ್ ನೇವಿ SSC ಆಫೀಸರ್ ರಿಕ್ರೂಟ್ಮೆಂಟ್ 2026 ಅಪ್ಲೈ ಆನ್ಲೈನ್ ಮುಖಾಂತರ ಏನಪ್ಪ ಅಂತಂದರೆ ನೀವು ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದಾಗಿರ್ತಕ್ಕಂಥದ್ದು. ಒಟ್ಟು 260 ಪೋಸ್ಟ್ಗಳು ಖಾಲಿ ಇದ್ದಾವೆ. ಟೋಟಲ್ 260 ಪೋಸ್ಟ್ ಆರ್ ಅವೈಲಬಲ್. The Indian Navy recruitment 2026 for a post of 260 SSC ಆಫೀಸರ್. ಪೋಸ್ಟ್ ಹೆಸರು ಬಂದು SSC ಆಫೀಸರ್ ಅಂತ. ಕ್ಯಾಂಡಿಡೇಟ್ಸ್ ವಿತ್ BCom, BSc, BTech, BE, MA, MSc, MBA ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳು ಏನಪ್ಪ ಅಂತಂದರೆ ನೀವೆಲ್ಲ ಈ ಕ್ವಾಲಿಫಿಕೇಷನ್ ಇದ್ದರೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಯಾವುದರಲ್ಲಿ ಅಂದರೆ ಪರ್ಟಿಕ್ಯುಲರ್ ಆಗಿ BCom ಅಥವಾ BSc, BTech ಇಲ್ಲ BE, ME ಈ ಒಂದು ಡಿಗ್ರಿಯನ್ನು ನೀವು ಪಡ್ಕೊಂಡಿದ್ರೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಆನ್ಲೈನ್ ಮುಖಾಂತರ ಇಂಡಿಯನ್ ನೇವಿಗೆ ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ದ ಅಪ್ಲಿಕೇಶನ್ ಸ್ಟಾರ್ಟ್ಸ್ ಆನ್ 24/1/2026. ಯಾವಾಗಪ್ಪ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ 24ನೇ ತಾರೀಕು 1ನೇ ತಿಂಗಳು 2026 ಏನಾಗಿದೆ ಈ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಯಾವಾಗ ಎಂಡ್ ಆಗುತ್ತೆ ಅಂತಂದರೆ 24/2/2026ಗೆ ಇದು ಎಂಡ್ ಆಗ್ತಕ್ಕಂಥ ಒಂದು ಡೇಟು. ದ ಕ್ಯಾಂಡಿಡೇಟ್ ಶಲ್ ಅಪ್ಲೈ ಆನ್ಲೈನ್ ಥ್ರೂ ಇಂಡಿಯನ್ ನೇವಿ ವೆಬ್ಸೈಟ್. ಜಾಯಿನ್ ಇಂಡಿಯನ್ navy.government.in ಅಂತಕ್ಕಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಇದು. ಐ ವಿಲ್ ಝೂಮ್ ಮಾಡ್ತಾ ಇದ್ದೀನಿ. ಅದನ್ನು ನೋಡಿಕೊಂಡು ಆ ವೆಬ್ಸೈಟ್ ಮುಖಾಂತರ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಇದಿಷ್ಟು ಇದರದ್ದು ಸಮರಿ ನೋಡ್ತಾ ಹೋಗೋಣ. ಕಂಪನಿ ನೇಮ್ ನೋಡ್ತಾ ಇರ್ಬೋದು, ನೀವು ಇಲ್ಲಿ ಕಾಣಿಸ್ತಾ ಇದೆ ಇಂಡಿಯನ್ ನೇವಿ. ಪೋಸ್ಟ್ ನೇಮ್ SSC ಆಫೀಸರ್, ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ ಅಂತ ಕರೀತಾರೆ. ಫುಲ್ ಫಾರ್ಮು SSC ಆಫೀಸರ್ ಅಂತ, ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ ಅಂತ. ನಂಬರ್ ಆಫ್ ಪೋಸ್ಟ್ ಎಷ್ಟಿದ್ದಾವೆ? 260. 260 ಪೋಸ್ಟ್ಸ್ ಆರ್ ಅವೈಲಬಲ್. ಸ್ಯಾಲರಿ 1,25,000 rupees ನೀವು ಸ್ಯಾಲರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಕ್ವಾಲಿಫಿಕೇಷನ್ ಏನಾಗಿರಬೇಕು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಮೇಲ್ಗಡೆ. BCom, BSc, BTech, BE, MA, MSc, MBA, PGDM, MCA ಈ ಎಲ್ಲ ಕ್ವಾಲಿಫಿಕೇಷನ್ ಇರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಸ್ಗಳು ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅಪ್ಲಿಕೇಶನ್ ಡೇಟ್ 24/1/2026. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ 24/2/2026. ಯಾವ್ಯಾವುದರಲ್ಲಿ ಪೋಸ್ಟ್ ವೇಕೆನ್ಸಿಗಳು ಖಾಲಿ ಇದ್ದಾವೆ ಅಂತ ನೋಡ್ತಾ ಹೋದರೆ, ಬ್ರ್ಯಾಂಚ್ ಎಕ್ಸಿಕ್ಯೂಟಿವ್ ಬ್ರ್ಯಾಂಚ್ ಹೈಡ್ರೋ ಅಂತ ಕರೀತಾರೆ. ಇದರಲ್ಲಿ ಒಟ್ಟು 76 ಹೈಡ್ರೋ ವೇಕೆನ್ಸಿ ಖಾಲಿ ಇರ್ತಕ್ಕಂಥದ್ದು. ಇದರಲ್ಲಿ ಮೆನ್ನು ಮತ್ತು ವುಮೆನಿಗೆ ಇಬ್ಬರಿಗೂ ಖಾಲಿ ಇರ್ತಕ್ಕಂಥದ್ದು. ವುಮೆನಿಗೆ ಓನ್ಲಿ 1 ಹೈಡ್ರೋ ಫಾರ್ ವುಮೆನ್ ಅಂತಕ್ಕಂಥ ಇಲ್ಲಿ ವೇಕೆನ್ಸಿ ಖಾಲಿ ಇದೆ. ಮಿಕ್ಕಿದ್ದೆಲ್ಲ ಮೆನ್ನಿಗೆ ಖಾಲಿ ಇರ್ತಕ್ಕಂಥ ಒಂದು ಪೋಸ್ಟ್ ಆಗಿದೆ. ಅದೇ ರೀತಿ ಪೈಲಟ್ ಟೋಟಲ್ 25 ವೇಕೆನ್ಸೀಸ್ ಖಾಲಿ ಇರ್ತಕ್ಕಂಥದ್ದು. ಮೆನ್ ಮತ್ತು ವುಮೆನ್ ಇಬ್ಬರಿಗೂ ಖಾಲಿ ಇದೆ. ಅದರಲ್ಲಿ ಮ್ಯಾಕ್ಸಿಮಮ್ ಫಾರ್ ವುಮೆನ್ಗೆ ಎಷ್ಟಪ್ಪ ಅಂತಂದರೆ 3 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೇವಿಯಲ್ ಏರ್ ಆಪರೇಷನ್ಸ್ಗೆ ಟೋಟಲ್ 20 ಪೋಸ್ಟ್ ಖಾಲಿ ಇದ್ದಾವೆ. ಮೆನ್ನು ಮತ್ತು ವುಮೆನ್ನು ಮ್ಯಾಕ್ಸಿಮಮ್ ಮೆನ್ 3 ವುಮೆನ್ಸ್ಗೆ ಕೊಡ್ತಕ್ಕಂಥದ್ದು. ಇಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಟೋಟಲ್ 18 ವೇಕೆನ್ಸೀಸ್ ಖಾಲಿ ಇದ್ದಾವೆ. ಮೆನ್ನು ಮತ್ತು ವುಮೆನ್ ಯಾವುದೇ ರೀತಿ ಸ್ಪೆಸಿಫೈ ಮಾಡಿಲ್ಲ. ಇದಿಷ್ಟು ಜಾಬ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ಅದೇ ರೀತಿ ಎಕ್ಸಿಕ್ಯೂಟಿವ್ ಬ್ರಾಂಚ್ BTech ಎಷ್ಟೆಷ್ಟು ಮಾರ್ಕ್ಸ್ ಆಗಿರಬೇಕು ಏನು ಅಂತಂದು ಒಂದು ಇನ್ಫಾರ್ಮೇಷನನ್ನು ಬ್ರೀಫಾಗಿ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಅದೇ ರೀತಿ ನಿಮ್ಮ ಏಜ್ ಏನಿರಬೇಕು ಅಂತಂದು ನೋಡ್ತಾ ಹೋಗೋಣ. ಯಾವ ಏಜ್ ಅವರು ಇದನ್ನು ಅಪ್ಲಿಕೇಶನನ್ನು ಹಾಕೋಬೋದು ಅಂತ ಅದೊಂದು ತಿಳಿಸ್ಕೊಡ್ತೀನಿ ನಿಮಗೆ. ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. 1/1/2027. ಎಕ್ಸಿಕ್ಯೂಟಿವ್ ಬ್ರಾಂಚ್ ಹೈಡ್ರೋ ಬಾರ್ನ್ ಬಿಟ್ವೀನ್ 2 ಜಾನ್ವರಿ 2002 ಟು 1 ಜುಲೈ 2007 ಅಂತಂದರೆ ನೀವು ಜನವರಿ 2ನೇ ತಿಂಗಳು 2002 ರಿಂದ ಜುಲೈ 1, 2007 ಇಷ್ಟರೊಳಗೆ ಹುಟ್ಟಿರ್ತಕ್ಕಂಥವ್ರು ಏನಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಪೈಲಟಿಗೆ ಜಾನ್ 2, 2003 ಇಂದ ಹಿಡಿದು 1 ಜಾನ್ 2008 ಅಷ್ಟರೊಳಗಿರ್ತಕ್ಕಂಥ ಒಂದು ಡೇಟ್ ಆಫ್ ಬರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಗಳು ಏನಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಇದೆಲ್ಲ ಇನ್ಫಾರ್ಮೇಷನ್ ಏರ್ ಕಂಟ್ರೋಲರ್ಗೆ ಯಾವಾಗ, ಅದೇ ರೀತಿ ಎಜುಕೇಷನ್ಗೆ ಯಾವಾಗ, ಇಂಜಿನಿಯರಿಂಗ್ ಬ್ರಾಂಚ್ಗೆ ಯಾವಾಗ ಅಂತಂದು ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ. ನೋಡ್ತಾ ಹೋಗ್ಬೋದು ನೀವು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲೆಕ್ಟ್ರಿಕಲ್ ಬ್ರಾಂಚ್ ಸರ್ವಿಸಿಗೆ ಎಷ್ಟು ಡೇಟಿಂದ ಎಷ್ಟನೇ ತಾರೀಕೊಳಗೆ ಹುಟ್ಟಿರ್ಬೇಕಂತಂದು ಒಂದು ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿದ್ದಾರೆ. ಅದೇ ರೀತಿ ಇಂಪಾರ್ಟೆಂಟ್ ಇವೆಂಟ್ಸ್ಗಳು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಯಾವಾಗ ಸ್ಟಾರ್ಟಿಂಗ್ ಡೇಟ್, ಎಂಡಿಂಗ್ ಡೇಟ್. ದೀಸ್ ಆರ್ ದ ಇಂಪಾರ್ಟೆಂಟ್ ಡೇಟ್ಸ್. ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಆಗುತ್ತಪ್ಪ ಅಂತಂದರೆ, ಶಾರ್ಟ್ ಲಿಸ್ಟಿಂಗ್ ಆಫ್ ಅಪ್ಲಿಕೇಶನ್ ವಿಲ್ ಬಿ ಬೇಸ್ಡ್ ಆನ್ ದಿ ನಾರ್ಮಲೈಸ್ಡ್ ಮಾರ್ಕ್ಸ್ ಅಪ್ಟೈನ್ಡ್ ಬೈ ದಿ ಕ್ಯಾಂಡಿಡೇಟ್ ಇನ್ ಕ್ವಾಲಿಫೈಯಿಂಗ್ ಎ ಡಿಗ್ರಿ
ಮಾರ್ಕ್ಸ್ ಆಪ್ಟೈನ್ ಬೈ ದಿ ಕ್ಯಾಂಡಿಡೇಟ್ಸ್ ಇನ್ ಅ ಕ್ವಾಲಿಫೈಯಿಂಗ್ ಅ ಡಿಗ್ರಿ ವಿಲ್ ಬಿ ನಾರ್ಮಲೈಸ್ಡ್ ಅಂತಂದರೆ ನಿಮ್ಮ ಡಿಗ್ರಿ ಯಾವ ಥರ ನೀವು ಡಿಗ್ರಿಯಲ್ಲಿ ಪರ್ಫಾರ್ಮ್ ಮಾಡಿದ್ದೀರೋ ಆ ಬೇಸ್ಡ್ ಮೇಲೆ ಏನಪ್ಪ ಅಂತಂದರೆ ಶಾರ್ಟ್ ಲಿಸ್ಟನ್ನು ಮಾಡ್ತಕ್ಕಂಥದ್ದು ಅಂತ ಇಲ್ಲಿ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿದ್ದಾರೆ. ನಿಮ್ಗೆ ಇನ್ನೇನಾದರೂ ಡೌಟ್ ಇದ್ದರೆ ಅಫಿಷಿಯಲ್ ವೆಬ್ಸೈಟ್ ಆಗಿರತಕ್ಕಂಥ indiannavy.government.in ಅಂತಕ್ಕಂಥ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಇನ್ಫಾರ್ಮೇಷನನ್ನು ಪಡ್ಕೊಳ್ಳೋದಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಿ ಯು ಸೂನ್. ಬಾಯ್.